ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇನ್ನೇನು ಟಾಕ್ಸಿಕ್ ಮೂವಿ ಅಂತೂ ರಿಲೀಸ್ ಆಗೋದಕ್ಕೆ ಬಂದೇ ಬಿಡ್ತು. ಇದು KGF 2 ರೆಕಾರ್ಡ್ ಮುರಿಯುತ್ತಾ? ಯಾಕಪ್ಪ ಅಂದರೆ ಒಂದು ದೊಡ್ಡ ಸಿನಿಮಾ ಬರುತ್ತೆ ಅಂದಮೇಲೆ ಅದು ಇನ್ನೊಂದು ದೊಡ್ಡ ಸಿನಿಮಾಗೆ ಕಂಪೇರ್ ಮಾಡೋದಂತೂ ಕಾಮನ್ ಆಗಿದೆ. ಇದು ಪಬ್ಲಿಕ್ ಮತ್ತು ಫ್ಯಾನ್ಸು ಇವರು ಕಂಪೇರ್ ಮಾಡಿದರೆ ಏನೋ ಒಂದು ಇದಪ್ಪ. ಆದರೆ ಇದನ್ನು ರಾಕಿ ಬಾಯ್ನೇ ಕಂಪೇರ್ ಮಾಡ್ತಾರೆ. ಹೇಗಪ್ಪ ಅಂದರೆ ಅವರು ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿದರು, ನಾನು KGF ಮರಿಬೇಕು ಅಂತ. ನೀವು ಮಾಡೋ ಮೂವಿನ ನೀವೇ ಮರಿಬೇಕು ಅಂದರೆ ಹೇಗೆ? ಅದು ಏನೋ ಅಂದರೆ ಮರಿಬೇಕು ಅಂದರೆ ಅದನ್ನು ಮರೆಯೋ ಥರ ನೆಕ್ಸ್ಟ್ ಲೆವೆಲ್ ಮೂವಿ ಮಾಡಬೇಕು ಅಂತ ಅರ್ಥ, ಹೌದಲ್ವಾ ಸರ್? ಅಂದರೆ ಈಗ ಟಾಕ್ಸಿಕ್ ಮೂವಿಯಿಂದ KGF 2 ರೆಕಾರ್ಡ್ನ ರಾಕಿ ಬೈನೇ ಬೀಟ್ ಮಾಡಬೇಕು. ಯಾಕಪ್ಪ ಅಂದರೆ ಎಷ್ಟೋ ಸಿನಿಮಾದವರು ಪ್ರಯತ್ನ ಮಾಡಿದ್ರು, KGF ರೆಕಾರ್ಡ್ನ ಯಾರ ಕೈಲೂ ಮುರಿಯೋಕ್ಕಾಗಲಿಲ್ಲ. ಅದೇನೋ ಪುಷ್ಪ 2 ಮುರಿದಿದ್ದೆ ರೆಕಾರ್ಡ್ ಬ್ರೇಕ್ ಮಾಡಿದೆ ಅಂತಾರೆ. ರೆಕಾರ್ಡ್ ಬ್ರೇಕ್ ಮಾಡಿದೆ ಅಂದರೆ ಕಲೆಕ್ಷನ್ ವೈಸಲ್ಲಿ ಆಗಿರ್ಬೋದು. ಟಿಕೆಟ್ಗೆ ಒಂದೊಂದು ಸಾವಿರ ಕಲೆಕ್ಷನ್ ಇಟ್ಟರೆ ಇದೇ ಥರ ಆಗುತ್ತೆ ಮತ್ತೆ. ಆದರೆ ಸ್ಟೋರಿ ವೈಸಲ್ಲಿ ಏನೂ ಬ್ರೇಕ್ ಮಾಡಿಲ್ಲ ಬಿಡಿ, KGF 10ಕ್ಕೂ ಬಂದಿಲ್ಲ ಅಂತ ನಮಗೆ ಗೊತ್ತಾಗುತ್ತೆ. ರಾಕಿ ಬಾಯ್ ಅವರು ಇದಕ್ಕೋಸ್ಕರನೇ ಅಲ್ವಾ ಮತ್ತೆ KGF 2 ರೆಕಾರ್ಡ್ನ ಮುರಿಬೇಕು, KGFನೇ ಮೀರಿಸಬೇಕು ಅಂತಾನೆ ಅವರು 4-4.5 ವರ್ಷ ಟೈಮ್ ತಗೊಂಡು ಮಾಡಿದ್ರಲ್ವ ಇದು ಒಂದು ಟಾಕ್ಸಿಕ್ ಅನ್ನೋ ಮೂವಿನ. ಬಾಸ್, ನಿಮಗೆ ನಮ್ಮ ಕಡೆಯಿಂದ ಒಂದು ಮಾತು ಬಾಸ್, ಏನಪ್ಪ ಅಂದರೆ ನೀವು KGF ರೆಕಾರ್ಡ್ನ ಮುರಿಬೇಕು ಅಂತ ಅನ್ಕೊಳಕ್ಕೆ ಹೋಗಬೇಡಿ. ರೆಕಾರ್ಡ್ ಮುರಿಯೋಕ್ಕಾಗಲ್ಲ ಅಂತ ನಾನು ಹೇಳ್ತಾ ಇಲ್ಲ. ನಿಮ್ಮನ್ನು ಪ್ಯಾನ್ ಇಂಡಿಯಾ ಸ್ಟಾರ್ ಮಾಡ್ತಕ್ಕಂಥ ಒಂದು ಸಿನಿಮಾ ಬಾಸ್, ಅದು ಬ್ರ್ಯಾಂಡ್ ಅಂತಾರೆ ಅದಕ್ಕೆ. ಸೊ ನೀವು ಆ ರೆಕಾರ್ಡ್ನ ಮುರಿಬೇಕು ಅಂತ ಅನ್ಕೊಳಕ್ಕೆ ಹೋಗಬೇಡಿ, ಮತ್ತು ಅದನ್ನು ಮರಿಬೇಕು ಅಂತಲೂ ಅನ್ಕೊಳಕ್ಕೆ ಹೋಗಬೇಡಿ, ಸರಿನಾ? ಏನಪ್ಪ ಅಂದರೆ ಅದಕ್ಕಿಂತ ಬೆಟ್ರ್ ಮಾಡಬೇಕು, ಅದಕ್ಕಿಂತ ದೊಡ್ಡ ಲೆವೆಲಲ್ಲಿ ಮಾಡಬೇಕು ಅಂತ ಹೋಗ್ತಾ ಇದ್ರಲ್ವ, ಮಾಡಿ ಬಾಸ್, ಆಲ್ ದ ಬೆಸ್ಟ್. ಇನ್ನೇನು ಗಾಯ್ಸ್, ಟಾಕ್ಸಿಕ್ ಮೂವಿ ಬರುತ್ತೆ, ನೋಡೋಣ. 1 ದಿನದಲ್ಲಿ ಎಷ್ಟು ಕಲೆಕ್ಷನ್ ಮಾಡುತ್ತೆ, 2 ದಿನದಲ್ಲಿ ಎಷ್ಟು ಕಲೆಕ್ಷನ್ ಮಾಡುತ್ತೆ, ಒಂದು ವಾರದಲ್ಲಿ ಮತ್ತು ತಿಂಗಳಲ್ಲಿ ಎಷ್ಟು ದಿನ ಓಡುತ್ತೆ, ಮತ್ತು ಮೂವಿ ಹೇಗಿರುತ್ತೆ. ಟಾಕ್ಸಿಕ್ ಮೂವಿ KGF ರೆಕಾರ್ಡ್ನ ಬ್ರೇಕ್ ಮಾಡುತ್ತಾ ಇಲ್ವಾ ಅಂತ ನೋಡೋಣ. ಅದು ರಾಕಿ ಬಾಯ್ ಮಾತಲ್ಲೇ ಗೊತ್ತಾಗುತ್ತೆ ನೆಕ್ಸ್ಟ್ ಟಾಕ್ಸಿಕ್ ಹಿಟ್ ಅಥವಾ ಕಲೆಕ್ಷನ್. ಟಾಕ್ಸಿಕ್ ಕಲೆಕ್ಷನ್ ಬಂದಮೇಲೆ ಅವ್ರ ಮಾತಲ್ಲೇ ಗೊತ್ತಾಗುತ್ತೆ, ಸರಿನಾ?